ನಮಸ್ಕಾರ. ನಾನು ಪ್ರವೀಣ್ ಕುಮಾರ್ ಸಂಸುದ್ದಿ, ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತೇರದಾಳ. ನಾನು ಉನ್ನತ ಶಿಕ್ಷಣ ಅಕಾಡೆಮಿ ಧಾರವಾಡರವರು ಆನ್ಲೈನ್ ಆ, 43ನೇ ವೃತ್ತಿ ವಿಧಾನದ ತರಬೇತಿಯನ್ನು ಪಡೆದಿದ್ದು, ಈ ತರಬೇತಿಯ ಸಮಯದಲ್ಲಿ ನನಗೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಮೈನಾರಿಟೀಸ್ ಇನ್ ಇಂಡಿಯಾ ಎನ್ನುವ ವಿಷಯದ ಕುರಿತು 30 ನಿಮಿಷಗಳ ವಿಡಿಯೋವನ್ನು ಮಾಡಲಿಕ್ಕೆ ಹೇಳಿರುವುದರಿಂದ ಆ, ಹಾಗೂ ಅದರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಉನ್ನತ ಶಿಕ್ಷಣ ಅಕಾಡೆಮಿಯ ಆ, ಸದಸ್ಯರು ಹಾಗೂ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನೀಗ ಅ, ವಿಷಯವನ್ನು ಮಂಡಿಸಲಿದ್ದೇನೆ. ಮೈನಾರಿಟೀಸ್ ಇನ್ ಇಂಡಿಯಾ, ಭಾರತದಲ್ಲಿ ಅಲ್ಪಸಂಖ್ಯಾತರು. ಮೊದಲಿಗೆ ಪರಿಚಯ. ಬಹುಶಃ ನಮಗೆಲ್ಲ ತಿಳಿದಿರೋ ಹಾಗೆ ಯಾವ ದೇಶದಲ್ಲಿಯೂ ಕೂಡ ಅಲ್ಪಸಂಖ್ಯಾತರನ್ನ ಇಲ್ಲದೇ ಇರುವಂತಹ ದೇಶ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕಂತ ಕೇಳಿದ್ರೆ ಎಲ್ಲ ಕಡೆಯೂ ಕೂಡ ಎಲ್ಲ ಕಾಲದಲ್ಲಿಯೂ ಕೂಡ ಅಲ್ಪಸಂಖ್ಯಾತರ ಸಮಸ್ಯೆಗಳು ಒಂದೇ ರೀತಿಯಾಗಿರುವುದಿಲ್ಲ. ಹಾಗೂ ಅಲ್ಪಸಂಖ್ಯಾತರು ಇದ್ದೇ ಇದ್ದಾರೆ, ಅವರ ಸಮಸ್ಯೆಗಳು ಕೂಡ ನಾವು ಕಾಣ್ತಾ ಇದ್ವಿ. ವಿಶ್ವದ ವಿವಿಧ ಭಾಗಗಳಲ್ಲಿ ವಿವಿಧ ಕಾಲದಲ್ಲಿ ಈ ಸಮಸ್ಯೆ ಸ್ವರೂಪ ಮತ್ತು ತೀವ್ರತೆ ಬಹಳಷ್ಟು ವ್ಯತ್ಯಾಸವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಭಾರತದ ಅಲ್ಪಸಂಖ್ಯಾತರ ಸಮಸ್ಯೆಗಳೇನು ಮತ್ತು ಅವರಿಗೆ ರಕ್ಷಣೆ ಹಾಗೂ ಸಮಾನ ಅವಕಾಶವನ್ನು ಒದಗಿಸಿಕೊಡುವುದು ಸರ್ಕಾರದ ಕರ್ತವ್ಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ನಮಗೆಲ್ಲ ಅತಿ ಅವಶ್ಯಕ ಆಗಿದೆ. ಹಾಗಾದ್ರೆ ಅಲ್ಪಸಂಖ್ಯಾತರನ್ನು ಯಾಕೆ ನಾವು ಈ ಅಲ್ಪಸಂಖ್ಯಾತರನ್ನು ಕರಿತಾ ಇದ್ದೀವಿ ಅಂತಂದ್ರೆ, ಭಾರತ ದೇಶದಲ್ಲಿ ಕೆಲವು ಸಮುದಾಯಗಳು ಮತ್ತು ಕೆಲವು ಭಾಷಿಕ ಜನಾಂಗದವರು ಬಹುಸಂಖ್ಯಾತರಾಗಿದ್ದು, ಇನ್ನು ಕೆಲವು ಸಮುದಾಯಗಳು ಧಾರ್ಮಿಕ ಸಮುದಾಯಗಳು ಹಾಗೂ ಆ, ಕೆಲವು ಭಾಷಿಕ ಸಮುದಾಯದವರು ಏನಾಗ್ಯಾರಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರಾಗಿದೆ. ಅಂದ್ರೆ ಕಡಿಮೆ ಸಂಖ್ಯೆಯನ್ನು ಹೊಂದಿರೋದ್ರಿಂದ ಅವರಿಗೆ ಸಾಕಷ್ಟು ತೊಂದರೆಗಳು ಹಾಗೂ ಬಹುಸಂಖ್ಯಾತರಿಂದ ಆಗ್ತಕ್ಕಂತಹ ಅನ್ಯಾಯಗಳನ್ನ ಅವರು ಎದುರಿಸಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಭಾರತದಲ್ಲಿ ಅಲ್ಪಸಂಖ್ಯಾತರು ಅನ್ನುವಂತಹ ವಿಷಯದ ಕುರಿತು ತಿಳಿದುಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಅನ್ನುವಂಥದ್ದು ನಮ್ಮ ಒಂದು ವಿಚಾರವಾಗಿದೆ. ಹಾಗಿದ್ರೆ ಹೂ ಈಸ್ ಮೈನಾರಿಟಿ, ಯಾರು ಅಲ್ಪಸಂಖ್ಯಾತರು ಅಂತಂದ್ರೆ ಯಾರು ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಇದಕ್ಕೆ ಚೇಂಬರ್ಸ್ ಡಿಕ್ಷನರಿ ಅಂತ ಕರಿತೀವಿ ನಾವು. ಅಂದ್ರೆ ಚೇಂಬರ್ಸ್ ಶಬ್ದಕೋಶದಲ್ಲಿ ಅರ್ಧಕ್ಕಿಂತಲೂ ಕಡಿಮೆ ಇರುವಂತಹ ಚಿಕ್ಕದಾದ ಸಂಖ್ಯೆ, ಚಿಕ್ಕದಾಗಿ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಇರುವಂತಹ ಸ್ಥಿತಿ ಅನ್ನುವಂತಹ ಅರ್ಥಗಳು ಇದಾವೆ. ಆದರೆ ಈ ವಿವರಣೆ ಏನಾಗಂಗಿಲ್ಲ, ಸಾಕಾಗಂಗಿಲ್ಲ. ಹಾಗಾಗಿ ಇದೊಂದು ಸಂಕ್ಷಿಪ್ತವಾದಂತಹ ಆ, ಸಂಕುಚಿತ ರೂಪದ ಅರ್ಥವಾಗಿರೋದ್ರಿಂದ ಇದಕ್ಕೆ ನಾವು ಸಾಮಾನ್ಯವಾದಂತಹ ಅರ್ಥವನ್ನು ಹೇಳಬೇಕು ಅಂದ್ರೆ, ಜನರಲ್ ಮೀನಿಂಗ್ ಆಫ್ ಮೈನಾರಿಟಿ, ಅ ಮೈನಾರಿಟಿ ಗ್ರೂಪ್ by its original definition refers to a group of people whose practices, race, region, religion, ethnically, or other characteristics are lesser in number than the main groups of those classification. ಅಂದರೆ ತಾವು ವಾಸಿಸುವ ಸಮಾಜದ ಇತರ ಸದಸ್ಯರುಗಳಿಗಿಂತ ಮತ, ಭಾಷೆ ಅಥವಾ ರಾಷ್ಟ್ರೀಯತೆಯ ವಿಚಾರದಲ್ಲಿ ವಿಶಿಷ್ಟವಾಗಿರುವಂತಹ ಜನರ ಸಮೂಹವಾಗಿದ್ದು, ಮಾನಸಿಕವಾಗಿ ತಮಗೆ ತಾವೇ ಇತರರಿಂದ ಪ್ರತ್ಯೇಕವಾಗಿರುವವೆಂಬ ಅಥವಾ ಇತರರಿಂದ ಹಾಗೆಂದು ಪರಿಗಣಿತವಾದ ವ್ಯಕ್ತಿಗಳ ಸಮೂಹವೇ ಅಲ್ಪಸಂಖ್ಯಾತ ಸಮೂಹವಾಗಿದೆ. ಸೊ ಇಲ್ಲಿ ಏನು ಗೊತ್ತಾಗ್ತದೆ ನಮ್ಗೆ ಅಂತಂದ್ರೆ, ತಾವು ವಾಸ ಮಾಡ್ತಕ್ಕಂತಹ ಸಮಾಜದಲ್ಲಿ ಬಹುಭಾಷಿಕರಿಗಿಂತ ಅಥವಾ ಬಹುಸಂಖ್ಯಾತರಿಂದ ಬಹಳಷ್ಟು ಜನ ಇರ್ತಕ್ಕಂತಹವರಿಂದ ತಮಗೆ ತಾವ ಅಂದ್ಕೋತಾರ ತಮ್ಮ ಮನಸ್ಸಿನಲ್ಲಿ, ನಾವು ಬೇರೆಯಾಗಿದ್ವಿ, ನಾವು ಭಾಷೆ ಆಧಾರದಲ್ಲಿ ಬೇರೆಯಾಗಿದ್ದೀವೋ ಅಥವಾ ಧರ್ಮದ ಆಧಾರದಲ್ಲಿ ಬೇರೆಯಾಗಿದ್ದೀವೋ ಅಥವಾ ನಮ್ಮ ನ್ಯಾಷನಾಲಿಟಿ ರಾಷ್ಟ್ರೀಯತೆ ವಿಚಾರದಲ್ಲಿ ಬೇರೆಯಾಗಿದ್ದೀವೋ, ಏನೋ ಒಂದು ವಿಶಿಷ್ಟವಾದಂತಹ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ತಾವು ಬೇರೆಯವರಿಗಿಂತ ಬೇರೆಯಾಗಿದ್ದೀವಿ ಅಂತನೂ ಅಂದ್ಕೋಬಹುದು, ಅಥವಾ ಬೇರೆಯವರು ಅವರನ್ನು ಹಾಗೆ ಕಂಡು ಕಾಣಬಹುದು. ಸೊ ಈ ನಿಟ್ಟಿನಲ್ಲಿ ಏನಾಗಿದೆ ಅಂತಂದ್ರೆ, ಅವರು ಏನಾಗ್ಯಪ್ಪ ಅಂತಹ ಸಮುದಾಯ ಅಂತ ಹಾಗಂತ ಹೇಳಿ ಯಾರನ್ನ ಕರೀತಾರೋ ಅಂತಹ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಆಗಿದೆ ಅಂತಕ್ಕಂಥ ಒಂದು ಸಾಮಾನ್ಯವಾದ ಅರ್ಥವನ್ನು ನಾವು ಕಾಣ್ತೀವಿ ಅಂತಕ್ಕಂತಹದ್ದು. ಹಾಗೆ ಮುಂದುವರೆದು ಹೋಗೋದಾದ್ರೆ, ಸೊ ಕನ್ನಡ ವಿಶ್ವಕೋಶದಲ್ಲಿಯೂ ಕೂಡ ಅಲ್ಪಸಂಖ್ಯಾತ ಅನ್ನುವಂತಹ ಪದಕ್ಕೆ ತನ್ನದೇ ಆದಂಥ ಒಂದು ವ್ಯಾಖ್ಯಾನವನ್ನು ನೀಡಲಾಗಿದೆ. ಅದೇನು ಹೇಳ್ತದಪ್ಪ ಅಂದ್ರೆ, ಯಾವುದೇ ದೇಶದ ಬಹುಜನರ ಬುಡಕಟ್ಟು, ಮತ, ಭಾಷೆ, ಆಚಾರ, ವ್ಯವಹಾರ ಇತ್ಯಾದಿಗಳು ಒಂದೇ ತೆರನಾಗಿದ್ದು, ಇವುಗಳಿಂದ ಭಿನ್ನವಿರುವ ಬುಡಕಟ್ಟು, ಮತ, ಭಾಷೆ ಇತ್ಯಾದಿಗಳನ್ನು ಅನುಸರಿಸುವ ಜನ ಸ್ವಲ್ಪವಿದ್ದರೆ ಅವರನ್ನು ಅಲ್ಪಸಂಖ್ಯಾತರು ಎನ್ನುತ್ತೇವೆ. ಅಂದರೆ ಒಂದು ದೇಶದಲ್ಲಿ ಯಾವುದೇ ಒಂದು ಬುಡಕಟ್ಟು ಇರ್ಬೋದು, ಅಥವಾ ಒಂದು ಧರ್ಮದವರು ಇರ್ಬೋದು, ಅಥವಾ ಒಂದು ಭಾಷೆ ಇರ್ಬೋದು,
ಅವ್ರು ಏನು ಆಚರಿಸ್ತಕ್ಕಂತಹ ಒಂದು ರೂಢಿಗಳಿರ್ಬೋದು, ಸಂಪ್ರದಾಯಗಳಿರ್ಬೋದು, ಅಥವಾ ಅವ್ರ ಸಂಸ್ಕೃತಿ ಇರ್ಬೋದು, ಅವುಗಳಿಂದ ಭಿನ್ನವಾಗಿ ಆಚರಿಸ್ತಕ್ಕಂತಹ ಯಾವ್ದಾದ್ರೂ ಬುಡಕಟ್ಟಾಗಿರ್ಬೋದು, ಅಥವಾ ಮತ ಧರ್ಮ ಆಗಿರ್ಬೋದು, ಅಥವಾ ಭಾಷಿಕರಾಗಿರ್ಬೋದು, ಅವುಗಳನ್ನ ಅನುಸರಿಸುವಂತಹ ಜನ ಕಡಿಮೆ ಪ್ರಮಾಣದಲ್ಲಿದ್ರ ಅವ್ರನ್ನ ಅಲ್ಪಸಂಖ್ಯಾತರು ಅಂತ ಕರೀಬಹುದು ಅನ್ನುವಂಥ ವಿಚಾರವನ್ನ ಕನ್ನಡ ವಿಶ್ವಕೋಶದಲ್ಲಿ ಹೇಳಲಾಗಿದೆ. ಅದೇ ರೀತಿ ವಿಶ್ವಸಂಸ್ಥೆಯೂ ಕೂಡ ಒಂದು ವ್ಯಾಖ್ಯಾನವನ್ನು ನೀಡದ. ಅದೇನಪ್ಪ ವ್ಯಾಖ್ಯಾನ ಅಂತಂದ್ರೆ, ಒಂದು ಜನಸಂಖ್ಯೆಯಲ್ಲಿನ ಬಹುತೇಕ ಜನರಿಗಿಂತ ಸ್ಪಷ್ಟವಾಗಿ ಬೇರೆಯಾಗಿದ್ದು, ಶಾಶ್ವತವಾದ ಜನಾಂಗೀಯ, ಮತೀಯ, ಭಾಷಾ ಪರಂಪರೆ ಅಥವಾ ಲಕ್ಷಣಗಳನ್ನು ಹೊಂದಿರುವ ಮತ್ತು ಅವುಗಳನ್ನು ಸಂರಕ್ಷಿಸಲು ಇಚ್ಛೆ ಪಡುವ ಪ್ರಬಲವಲ್ಲದ ಸಮೂಹಗಳನ್ನು ಮಾತ್ರ ಅಲ್ಪಸಂಖ್ಯಾತ ಎಂಬ ಪದವು ಒಳಗೊಂಡಿರುತ್ತದೆ. ವಿಶ್ವಸಂಸ್ಥೆ ಏನ್ ಹೇಳ್ತದ ಅಂದ್ರ ಒಂದು ಜನಸಂಖ್ಯೆಯಲ್ಲಿ ಬಹುತೇಕ ಜನರಿಂದ ಸ್ಪಷ್ಟವಾಗಿ ಬೇರೆ ಇರಬೇಕು. ಅಂದ್ರೆ ಬಹಳಷ್ಟು ಜನ ಒಂದೇ ರೀತಿಯಾಗಿರ್ತಕ್ಕಂತಹ ಸಂಸ್ಕೃತಿಯನ್ನ, ಅಥವಾ ಭಾಷೆಯನ್ನ, ಅಥವಾ ಧರ್ಮವನ್ನ, ಅಥವಾ ಇನ್ನಿತರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನ ಅನುಸರಿಸುವಂತಹ ಸಂದರ್ಭದಲ್ಲಿ ಅದರಿಂದ ಸಂಪೂರ್ಣವಾಗಿ ಬೇರೆಯಾಗಿ, ಅದು ಜನಾಂಗ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಅಂಥವರು ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ಪರಂಪರೆಗಳನ್ನ ಮತ್ತು ಲಕ್ಷಣಗಳನ್ನ ಹೊಂದ್ಕೊಂಡು ಅವನ್ನ ಏನ್ ಮಾಡುತ್ತಪ್ಪ ಅಂದ್ರ ಅವನ್ನ ಅನುಸರಿಸುತ್ತಾ, ಅವುಗಳನ್ನ ಕಾಪಾಡುತ್ತಾ, ಸಂರಕ್ಷಣೆ ಮಾಡುತ್ತಾ, ಅವನ್ನ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಸಂರಕ್ಷಣೆ ಮಾಡ್ಲಿಕ್ಕೆ ಪ್ರಬಲ ಸಮುದಾಯಗಳಿಂದ ಏನ್ ಮಾಡ್ತಾರ ಅವನ್ನ ಪ್ರಬಲವಲ್ಲದ, ಅವೆಲ್ಲ ಅಷ್ಟು ಸ್ಟ್ರಾಂಗ್ ಇರಂಗಿಲ್ಲ ಅಂತಹ ಪ್ರಬಲ ಅಲ್ಲದಂತಹ ಸಮೂಹಗಳನ್ನ ಏನಂತ ಕರಿಬಹುದು ಅಂದ್ರ ವಿಶ್ವ ವಿಶ್ವಸಂಸ್ಥೆ ಅಂತ ಕರೆದ ಅಲ್ಪಸಂಖ್ಯಾತರು ಅನ್ನುವಂತಹ ಪದವನ್ನ ಒಳಗೊಂಡಿರ್ತದ ಅಂತಕ್ಕಂಥ ಮಾತನ್ನ ವಿಶ್ವಸಂಸ್ಥೆ ಹೇಳ್ತದ ಅಂತಕ್ಕಂಥದ್ದು. ಬಹುಶಃ ಈ ವ್ಯಾಖ್ಯೆಗಳನ್ನ ನೋಡಿದಾಗ ನಮಗ ಏನ್ ಅನಿಸ್ತದ ಅಂತಂದ್ರ, ಈ ವಿಶ್ವಸಂಸ್ಥೆ ವ್ಯಾಖ್ಯೆ ಆಗಿರ್ಬೋದು, ಅಥವಾ ಕನ್ನಡ ವಿಶ್ವಕೋಶ ಆಗಿರ್ಬೋದು, ಅಥವಾ ಜನರಲ್ ಆಗಿರ್ತಕ್ಕಂಥ ಇದು ತೆಗೆದುಕೊಂಡಾಗ ಯಾವುದೇ ಒಂದು ದೇಶ ಆಗಿರ್ಬೋದು, ಒಂದು ರಾಜ್ಯ ಆಗಿರ್ಬೋದು, ಅಥವಾ ಒಂದು ಟೋಟಲ್ ಹೋಲ್ ವರ್ಲ್ಡ್ ಆಗಿರ್ಬೋದು, ಜಗತ್ತಾಗಿರ್ಬೋದು, ಇಲ್ಲಿ ಏನಾಗ್ತದೆ ಅಂದ್ರೆ ಅದು ಭಾಷೆಯ ಆಧಾರ ಇರ್ಬೋದು, ಸಂಸ್ಕೃತಿಯ ಆಧಾರ ಇರ್ಬೋದು, ಅಥವಾ ಧರ್ಮದ ಆಧಾರ ಇರ್ಬೋದು, ಅಥವಾ ಇನ್ನಿತರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಆಧಾರ ಇರ್ಬೋದು, ಬಹಳಷ್ಟು ಸಂಖ್ಯೆಯನ್ನ ಹೊಂದಿರತಕ್ಕಂಥದ್ದು ಅವ್ರು ಏನು ಅನುಸರಿಸ್ತಾರೋ ಅದನ್ನ ಹೊರತುಪಡಿಸಿ ತಮ್ಮದೇ ಆದಂತಹ ವಿಶಿಷ್ಟ ಅಥವಾ ಆ, ವಿಶಿಷ್ಟ ಅಥವಾ ಸಂಪ್ರದಾಯಗಳಾಗಿರ್ಬೋದು, ವಿಶಿಷ್ಟ ಸಂಪ್ರದಾಯ ಮತ್ತು ಲಕ್ಷಣಗಳನ್ನ ಅಥವಾ ಪರಂಪರೆಗಳನ್ನು ಅನುಸರಿಸುವಂತಹ ಜನ ಏನಿದಾರಲ್ಲ, ಅವರಿಗೆ ಅಂತಹ ಜನ ಕಡಿಮೆ ಪ್ರಮಾಣದಲ್ಲಿದ್ರ ಅವ್ರಿಗೆ ನಾವು ಅಲ್ಪಸಂಖ್ಯಾತರು ಅಂತ ಕರಿಬಹುದು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದ. ಈ ಒಂದು ಕುರಿತು ಭಾರತದ ದೇಶದ ಸಂವಿಧಾನದಲ್ಲಿಯೂ ಕೂಡ ಇದಕ್ಕೆ ಏನಾಗಿದೆಪ್ಪ ಅಂದ್ರೆ ನಿರ್ದಿಷ್ಟವಾದಂತಹ ವ್ಯಾಖ್ಯೆಗಳನ್ನ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ಸಂವಿಧಾನವೂ ಕೂಡ ಡೆಫಿನೇಷನ್ಸ್ ಕೊಟ್ಟಿಲ್ಲ. ಹಾಗಾಗಿ ಏನಾಗಿದೆಪ್ಪ ಅಂದ್ರೆ ಹಂಗಾರೆ ಭಾರತ ದೇಶದ ಯಾರು ಅಲ್ಪಸಂಖ್ಯಾತರು ಅನ್ನುವಂಥದ್ದನ್ನು ಗುರುತಿಸೋದು ಕೂಡ ಕಷ್ಟ ಆಗಿದೆ. ಆದರೂ ಕೂಡ ನಮ್ಮ ಸಂವಿಧಾನದಲ್ಲಿ ಸಂವಿಧಾನದ 29 ಮತ್ತು 30ನೇ ವಿಧಿಗಳಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಭಾರತದಲ್ಲಿ ಅಲ್ಪಸಂಖ್ಯಾತರು ಹೊಂದಿರತಕ್ಕಂತಹ ಸಂರಕ್ಷಣೆಯ ಹಕ್ಕುಗಳನ್ನ ಕುರಿತು ಮಾತನಾಡ್ತದಂತ. ಅದಕ್ಕೆ ನಾವು ನೋಡ್ಬೇಕು ಅಂತಂದ್ರೆ 29ನೇ ಆರ್ಟಿಕಲ್ ಹೇಳ್ತದ ಏನಂತ, ಭಾರತದ ಎಲ್ಲೆಯೊಳಗೆ ಅಂದರೆ ಗಡಿಯೊಳಗೆ ವಾಸಿಸುವ ಯಾವುದೇ ಸಮೂಹವಾದರೂ ತನ್ನ ವಿಶಿಷ್ಟವಾದ ಭಾಷೆ, ಲಿಪಿ ಅಥವಾ ಸಮೂಹ ಅಥವಾ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಹೊಂದಿದ್ದು ಅದನ್ನು ಉಳಿಸಿ ಸಂಪೋಷಿಸಿಕೊಂಡು ಬರಲು ಅಧಿಕಾರ ಹೊಂದಿರುತ್ತಾರೆ. Article 29 says, Article 29 protects the interest of minorities by making a provision that any citizen or section of citizens having a distinct language, script of culture have the right to conserve the same. ಅಂದರೆ ಭಾರತದ ಗಡಿಯೊಳಗೆ ಇರುವಂತಹ ಅಥವಾ ಭಾರತದ ಗಡಿಯೊಳಗೆ ವಾಸ ಮಾಡ್ತಕ್ಕಂತಹ ಯಾವುದೇ ಸಮೂಹ ತನ್ನದೇ ಆದಂತಹ ಒಂದು ವಿಶಿಷ್ಟ ಭಾಷೆ ಇರ್ಬೋದು, ಅಥವಾ ಒಂದು ಬರಹ ಇರ್ಬೋದು, ಲಿಪಿ ಇರ್ಬೋದು, ಅಥವಾ ಸಾಹಿತ್ಯ ಇರ್ಬೋದು, ತನ್ನ ಸಂಸ್ಕೃತಿ ಇರ್ಬೋದು, ಅವುಗಳನ್ನು ಹೊಂದಿಕೊಂಡು ಅದನ್ನು ಉಳಿಸಿ ಅದನ್ನು ಬೆಳೆಸ್ಕೊಂಡು ಬರಲಿಕ್ಕೆ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂತಹ ಒಂದು ವಿಧಿ ನಮ್ಮ ಸಂವಿಧಾನದ ಅವಕಾಶ ಯಾವುದು ಅಂದ್ರೆ ಅದು 29ನೇ ವಿಧಿ ಅಂತ ನಾವು ಹೇಳ್ಬೋದು. ಹಾಗೆ ಇನ್ನೊಂದು ಸಂವಿಧಾನದ 30ನೇ ವಿಧಿನೂ ಕೂಡ ಈ ಅಲ್ಪಸಂಖ್ಯಾತರಿಗೆ ಅವರ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಲಿಕ್ಕೆ
ಒಂದು ಇದನ್ನು ಕೊಡ್ತದೆ, ಧರ್ಮವನ್ನು ಅವಕಾಶ ಮಾಡಿಕೊಡ್ತದೆ. ಅದೇನು ಅಂತಂದ್ರೆ, ಧರ್ಮ ಅಥವಾ ಭಾಷೆಯ ಆಧಾರದಲ್ಲಿ ಅಲ್ಪಸಂಖ್ಯಾತರೆನಿಸಿರುವ ಜನರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳನ್ನು ನಡೆಸಿಕೊಂಡು ಹೋಗಲು ಅಧಿಕಾರವನ್ನು ಹೊಂದಿರುತ್ತಾರೆ. Article 30 says, this article mandates that all minorities, whether based on religion or language, shall have the right to establish and administer educational institution of their choice. ಅಂದರೆ ಅದು ಧರ್ಮ ಇರ್ಬೋದು ಅಥವಾ ಭಾಷೆ ಇರ್ಬೋದು, ಅವುಗಳ ಆಧಾರದಲ್ಲಿ ಯಾರನ್ನ ಅಲ್ಪಸಂಖ್ಯಾತರಂತ ಕರಿತೀವೋ ಅಂತಹ ಜನ ತಮ್ಮದೇ ಆದಂತಹ ಶಾಲೆಗಳನ್ನ, ಕಾಲೇಜುಗಳನ್ನ ಅಥವಾ ಇನ್ನಿತರೆ ಶೈಕ್ಷಣಿಕ ಸಂಸ್ಥೆಗಳನ್ನ ಅವುಗಳನ್ನ ಸ್ಥಾಪಿಸಬಹುದು ಮತ್ತು ಅವುಗಳನ್ನ ನಡೆಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ, ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಅಧಿಕಾರವನ್ನ ಸಂವಿಧಾನದ 30ನೇ ವಿಧಿ ಕೊಡ್ತದ ಅಂತಕ್ಕಂಥದ್ದು. ಸೊ ಇಲ್ಲಿ ಇವುಗಳನ್ನ ನೋಡಿದಾಗ ಭಾರತದ ಸಂವಿಧಾನದಲ್ಲಿ ಏನಾಗ್ಯದಪ್ಪ ಅಂದ್ರೆ, ಉಲ್ಲೇಖ ತೆಗೆದುಕೊಂಡಾಗ ಒಂದು ನಮಗೆ ಸ್ಪಷ್ಟ ಆಗ್ತದೆ. ಅದೇನಂತಂದ್ರೆ, ಭಾಷೆ, ಧರ್ಮ ಮತ್ತು ಸಂಸ್ಕೃತಿ ಈ 3 ಅಂಶಗಳನ್ನು ಆಧಾರವಾಗಿಟ್ಕೊಂಡು ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಗುರುತಿಸಿದಾರ ಅಂತಕ್ಕಂಥ ವಿಚಾರ ಗೊತ್ತಾಗ್ತದೆ. ಆದರೂ ಕೂಡ ವ್ಯಾವಹಾರಿಕವಾಗಿ ಅವುಗಳನ್ನು ಗುರುತಿಸುವಂತಹ ಪ್ರಯತ್ನ ಮಾಡಿದರೂ ಕೂಡ ಏನಾಗಿದೆಪ್ಪ ಅಂದ್ರೆ, ವ್ಯಾವಹಾರಿಕವಾಗಿ ಎರಡು ರೀತಿಯಾದಂತಹ ಅಲ್ಪಸಂಖ್ಯಾತರ ಪದವನ್ನು ನಾವು ಬಳಸ್ತೀವಿ. ಒಂದು ಧಾರ್ಮಿಕ ಅಲ್ಪಸಂಖ್ಯಾತರು, ಇನ್ನೊಂದು ಭಾಷಾ ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು. ಬಹುಶಃ ಎರಡು ವಿಚಾರಗಳನ್ನ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ, ಭಾರತದಲ್ಲಿ ಅಲ್ಪಸಂಖ್ಯಾತರ ಸಮೂಹಗಳನ್ನ 2 ಪ್ರಕಾರಗಳಾಗಿ ವಿಂಗಡಣೆ ಮಾಡಬಹುದು ಸರಳವಾಗಿ. ಒಂದು ಧಾರ್ಮಿಕ ಅಲ್ಪಸಂಖ್ಯಾತರು, ಇನ್ನೊಂದು ಭಾಷಾ ಅಲ್ಪಸಂಖ್ಯಾತರು. ಇಲ್ಲಿ ಭಾಷಾ ಅಲ್ಪಸಂಖ್ಯಾತರು ಬಹುಶಃ ಅದ್ರ ಬಗ್ಗೆ ನಾವು ನೋಡೋಣ ಆಮೇಲೆ. ಅದಕ್ಕಿಂತ ಮುಂಚಿತವಾಗಿ ಮೊದಲನೇದು ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ನಾವು ನೋಡೋದಾದ್ರೆ, 2011ರ ಒಂದು ಜನಗಣತಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ಧರ್ಮದ ಆಧಾರದ ಮೇಲೆ ಏನ್ ಮಾಡಿದಾರ ಅಂತಂದ್ರ, ಎಷ್ಟೆಷ್ಟು ಜನಸಂಖ್ಯೆ ಐತಿ ಅಂತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೆ ಗೊತ್ತಾಗ್ತದ, ಭಾರತ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಏನಾಗ್ಯದಪ್ಪ ಅಂದ್ರ 80% ಹಿಂದೂಗಳಿದಾರ, 13% ಮುಸ್ಲಿಮ್ರಿದಾರ, 2.3% ಕ್ರಿಶ್ಚಿಯನ್ರಿದಾರ, ಹಾಗೆ 1% ಸಿಖ್ರಿದಾರ, ಇನ್ನು 1.2% ಬೌದ್ಧರಿದಾರ, ಇನ್ನು ಅದರ್ 7% ಜೈನರು ಇತ್ಯಾದಿಗಳು ಅಲ್ಪಸಂಖ್ಯಾತರ ಕಂಡು ಬರ್ತಾರ ಅಂತಕ್ಕಂತಹದ್ದು. ಹಾಗಾದ್ರೆ ಭಾರತದಲ್ಲಿ ಇರತಕ್ಕಂತಹ ಅಲ್ಪಸಂಖ್ಯಾತರು ಯಾರು? ಇದಕ್ಕ 1992ರಲ್ಲಿ ಒಂದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ರಚನೆ ಮಾಡಿ, ಆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ರಚನೆ ಮಾಡಿದ ನಂತರ 1993 ಕೇಂದ್ರ ಸರ್ಕಾರ ಏನ್ ಮಾಡ್ತಾನೆ, ನಮ್ಮ ಭಾರತ ದೇಶದ ಜನಸಂಖ್ಯೆಯನ್ನು 2011ರ ಅದಕ್ಕಿಂತ ಹಿಂದೆ ಜನಸಂಖ್ಯೆಯನ್ನು ಆಧಾರ 1991 ಜನಸಂಖ್ಯೆಯನ್ನು ಆಧಾರ ಇಟ್ಕೊಂಡು ಯಾವ ಸಮುದಾಯದಲ್ಲಿ ಜನಸಂಖ್ಯೆ ಕಡಿಮೆ ಇದೆಯೋ ಅಂತಹ ಸಮುದಾಯವನ್ನ ಏನ್ ಮಾಡಿದ್ರು, ಅಲ್ಪಸಂಖ್ಯಾತರು ಅಂತ ಗುರುತಿಸಿದ್ರು. ಮೊದಲಿಗೆ 5 ಸಮುದಾಯದವರನ್ನು ಅಲ್ಪಸಂಖ್ಯಾತರು ಅಂತ ಗುರುತಿಸಿದ್ರು. ಆ ನಂತರದಲ್ಲಿ ಇನ್ನೊಂದು ಸಮುದಾಯನ ಸೇರಿಸಿದ್ರು. ಹೀಗಾಗಿ ಭಾರತದಲ್ಲಿ ಒಟ್ಟು 6 ಅಲ್ಪಸಂಖ್ಯಾತ ಸಮುದಾಯಗಳಿದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಅದರಲ್ಲಿ ಮೊದಲನೇದು ಮುಸ್ಲಿಮರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು, ಸಿಖ್ಖರು ಮತ್ತು ಪಾರ್ಸಿಗಳು. ಬಹುಶಃ ಇದರಲ್ಲಿ ಪಾರ್ಸಿಗಳು ಬಹಳಷ್ಟು ಮುಂದುವರೆದಂತಹ ಒಂದು ಸಮುದಾಯದವರಾಗಿದ್ದಾರೆ. ಡೆವಲಪ್ಮೆಂಟ್ ಅಲ್ಲಿ ಬಹಳಷ್ಟು ಮುಂದುವರೆದಾರೆ ಅಂತ ನಮ್ಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಸೊ ಇನ್ನೊಂದೇನು ಅಂತಂದ್ರೆ, ಹಾಗಿದ್ರೆ ಇದು ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ನೋಡ್ಕೊಂಡು ಯಾವ ಧರ್ಮದ ಜನ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಅಂತಕ್ಕಂಥ. ಸೊ ನಂಬರ್ 2 ಭಾಷಾ ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು. ಅಂದ್ರೆ ಭಾಷಾ ಅಲ್ಪಸಂಖ್ಯಾತರು ಅಂದ್ರೆ ಏನದು? ಸೊ ಬಹುಶಃ ಯಾವ ಸಮುದಾಯವು ಬಹುಸಂಖ್ಯಾತ ಜನ ಒಂದೇ ಭಾಷೆಯನ್ನು ಮಾತನಾಡ್ತಾರೋ ಅಥವಾ ಒಂದು ಭಾಷೆಯನ್ನು ಮಾತನಾಡಿ ಅತಿ ಕಡಿಮೆ ಜನರು ಉಳಿದ ಭಾಷೆಯನ್ನು ಬೇರೆ ತಮ್ಮದೇ ಆದಂಥ ಭಾಷೆಯನ್ನು ಮಾತನಾಡ್ತಕ್ಕಂಥದಕ್ಕೆ ಭಾಷಾ ಅಲ್ಪಸಂಖ್ಯಾತರು ಅಂತ ಕರಿತೀವಿ ನಾವು. ಉದಾಹರಣೆಗೆ ಭಾಷಾ ಅಲ್ಪಸಂಖ್ಯಾತರಲ್ಲಿ ಕರ್ನಾಟಕಕ್ಕೆ ಹೋದ್ರೆ ಮರಾಠರು, ತಮಿಳರು, ಕೇರಳಿಗರು ಇವರೆಲ್ಲರೂ ಭಾಷಾ ಅಲ್ಪಸಂಖ್ಯಾತರಾಗ್ತಾರೆ. ಇನ್ನು ಬಹಳಷ್ಟು ಭಾಷಾ ಅಲ್ಪಸಂಖ್ಯಾತರು ಬರ್ತಾರೆ. ಹಾಗೆ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಆ ರಾಜ್ಯದ ಮೂಲ ಜನ ಏನಿರ್ತಾರೋ ಅವರು ಬಹುಸಂಖ್ಯಾತರಾದ್ರ ಆ ರಾಜ್ಯದ ನಾಡು ಭಾಷೆ ಏನಿದೆಯೋ ಆ ನಾಡು ಭಾಷೆಯನ್ನು ಮಾತನಾಡ್ತಕ್ಕಂಥ ಜನ ಅಲ್ಲಿ ಏನದು ಬಹುಸಂಖ್ಯಾತರಾದ್ರ, ಇನ್ನು ಬಹುಶಃ ಇನ್ನು ಉಳಿದಂತಹ ಎಲ್ಲ ಭಾಷಿಗರು ಕೂಡ ಅಲ್ಪಸಂಖ್ಯಾತರಾಗ್ತಾರ ಅಂತ ಹೇಳ್ಬೋದು. ಯಾಕಂತ ಕೇಳಿದ್ರೆ
ನಾವು ಬೇರೆ ಬೇರೆ ದೇಶಗಳನ್ನ ತೆಗೆದುಕೊಂಡಾಗ, ಪಂಜಾಬನ್ನು ತೆಗೆದುಕೊಂಡಾಗ ಅಲ್ಲಿ ಸಿಖ್ಖರು ಬಹುಸಂಖ್ಯಾತರಿದಾರ. ಆದ್ರೆ ಸಿಖ್ ಭಾಷೆಯನ್ನು ಮಾತನಾಡ್ತಕ್ಕಂತಹ, ಪಂಜಾಬಿ ಭಾಷೆಯನ್ನು ಮಾತನಾಡ್ತಕ್ಕಂತಹ ಬಹಳಷ್ಟು ಜನ ಏನು ಪಂಜಾಬಿ ಭಾಷೆಯನ್ನು ಹೊರತುಪಡಿಸಿ ಉಳಿದ ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು ಏನದಾರಪ್ಪ ಅಂದ್ರೆ ಅಲ್ಪಸಂಖ್ಯಾತರಾಗಿದ್ದಾರೆ ಅಂತಕ್ಕಂಥದ್ದು. ಹೀಗೆ ವಿವಿಧ ರಾಜ್ಯಗಳಲ್ಲಿ, ಇಲ್ಲೇ ತಮಿಳುನಾಡಿಗೆ ಹೋದ್ರೆ ತಮಿಳು ಭಾಷೆಯನ್ನು ಮಾತನಾಡ್ತಕ್ಕಂಥವ್ರು ಬಹುಸಂಖ್ಯಾತರಾದ್ರ, ನಮ್ಮ ಕನ್ನಡಿಗರಂತೂ ಅಲ್ಲಿ ಅಲ್ಪಸಂಖ್ಯಾತರು. ಹೀಗೆ ಹೀಗೆ ಆಯಾ ರಾಜ್ಯದ ಭಾಷೆ, ರಾಜ್ಯ ಭಾಷೆ ಅಂತ ಹೇಗೆ ಕರಿತೀವೋ ಆ ರಾಜ್ಯ ಭಾಷೆಯನ್ನು ಹೊರತುಪಡಿಸಿದರೆ ಇನ್ನು ಉಳಿದಂತಹ ಭಾಷೆಗಳೇನಿದಾವೋ, ಭಾಷೆಯನ್ನು ಮಾತನಾಡ್ತಕ್ಕಂಥ ಜನ ಏನಾದ್ರು ಅಲ್ಲಿ ಬಹಳಷ್ಟು ಅಲ್ಪಸಂಖ್ಯಾತರಾಗಿರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ಭಾಷಾ ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು ನಮ್ಮ ದೇಶದ ಎಲ್ಲ ಕಡೆನೂ ಕೂಡ ನಮಗೆ ಕಂಡು ಬರ್ತದ. ಈ ಸಮಸ್ಯೆ ಬಹಳಷ್ಟು ಬಿಗಡಾಯಿಸದ, ಇವತ್ತಂತೂ ಅದು ಬಹಳಷ್ಟು ವಿಕೋಪಕ್ಕೆ ಹೋಗ್ಯದ ಅಂತಕ್ಕಂಥ ವಿಚಾರ ನಮ್ಗೆ ಗೊತ್ತಾಗ್ತದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ಕನ್ನಡ ಮತ್ತು ಮರಾಠಿಗರು ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ. ಆದರೂ ಕೂಡ ಇತ್ತೀಚೆಗೆ ಈಗ ರೀಸೆಂಟ್ ಬಹುಶಃ ಒಂದು 3-4 ದಿನದಲ್ಲಿ ಕೂಡ ಏನಾಗಿತ್ತಪ್ಪ ಅಂತಂದ್ರೆ, ನಮ್ಮ ರಾಜ್ಯ ಸರ್ಕಾರದವ್ರು ಏನು ಮಾಡ್ಯಾರ, ಈ ಭಾಷಾ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ಅವರಿಗೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರಚನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಕೂಡ ಏನಾಯ್ತು ಅಂದ್ರೆ ಭಾಷೆಯ ತಿರುವನ್ನು ಪಡ್ಕೊಂಡು, ಹಂಗಾರೆ ನಮಗೆ ಇಲ್ವೇನೋ ಅವ್ರಿಗೆ ಕೊಡ್ತಾ ಇದಾರಲ್ಲ ಅಂತ ಹೇಳಿ ಈ ಕನ್ನಡಿಗರು ಏನು ಮಾಡ್ತಾರೆ, ಅವ್ರಿಗೆ ಸಾಕಷ್ಟು ಅವ್ರನ್ನ ಯಾಕೆ ಬೆಳೆಸ್ತಾ ಇದಾರೆ, ಅವ್ರಿಗೆ ಯಾಕೆ ಹಿಂಗೆ ಮಾಡ್ತಾರೆ ಅಂತಕೊಂಡು ಅದು ರಾಜಕೀಯ ತಿರುವನ್ನು ಪಡ್ಕೊಂಡು ಏನಾಗ್ಬಿಡ್ತಪ್ಪ ಅಂತಂದ್ರೆ ಬಹಳಷ್ಟು ದೊಡ್ಡ ಗಲಾಟೆ ಕೂಡ ಆಯಿತು. ಮತ್ತು 5ನೇ ತಾರೀಕಿಗೆ, ಇದೇ ಡಿಸೆಂಬರ್ 5ನೇ ತಾರೀಕಿಗೆ ಕರ್ನಾಟಕದಾದ್ಯಂತ ಬಂದ್ ಅನ್ನು ಘೋಷಣೆ ಮಾಡಿದರು. ಸೊ ಹೀಗೆ ಏನಾಗ್ತಾ ಇದಾವೆ ಅಂದ್ರೆ, ಈ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸಂಬಂಧಪಟ್ಟಂತ ಅವ್ರು ಎದುರಿಸ್ತಕ್ಕಂಥ ಸಮಸ್ಯೆಗಳು ನೂರಾರು ಇದ್ರು ಕೂಡ ಅವೇನಾಗ್ತಾ ಇದಾವೆ ಅಂತಂದ್ರೆ, ಈ ರೀತಿಯಾಗಿರ್ತಕ್ಕಂತಹ ಒಂದು ಆ, ಸ್- ಆ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಅವ್ರಿಗೆ ಏನಾಗತ್ತೈತಿ, ಆ, ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಓಕೆ, ಮುಂದಿನದಾಗಿ ಅದಕ್ಕೆ ನಾವು ಕೆಲವೊಂದಿಷ್ಟು ಇಮೇಜ್ಸ್ಗಳನ್ನ ನಾನು ಇಲ್ಲಿ ನೋಡ್ಬೋದು. ಏನು ಅಂತಂದ್ರೆ, ಬಹುಶಃ ಈ ಇಮೇಜ್ ಹೇಳ್ತದೆ ಏನಂತ, ಇಡೀ ವಿಶ್ವವೇ ಒಂದು ಕುಟುಂಬ ಅಂತಕ್ಕಂಥದ್ದು, ಒನ್ ವರ್ಲ್ಡ್ ಒನ್ ರಿಲಿಜನ್ ಹ್ಯುಮ್ಯಾನಿಟಿ ಅಂತಕ್ಕಂಥ ಮಾನವತಾವಾದ. ಆಮೇಲೆ ನೀವು ನಮಗೆ ಏನು ಮಾಡಬೇಡ್ರಿ, ಈ ರೀತಿಯಾಗಿರ್ತಕ್ಕಂಥದನ್ನ ಇದನ್ನ ಮಾಡಬೇಡ್ರಿ ಅಂತ, ಬಹುಶಃ ಏನದು ಅನ್ಯಾಯ ತಾರತಮ್ಯ ಮಾಡಬೇಡ್ರಿ, ಸ್ಟಾಪ್ ಅಟ್ಯಾಕಿಂಗ್ ಮೈನಾರಿಟೀಸ್ ಅಂತಕ್ಕಂಥದ್ದು. ಇವೆಲ್ಲ ಈ ಚಿತ್ರಗಳು ನಮಗೆ ಏನು ಹೇಳ್ತಾವಪ್ಪ ಅಂತಂದ್ರೆ, ಬಹುಶಃ ಈ ಚಿತ್ರಗಳು ನಮಗೆ ಗೊತ್ತಾಗ್ತದ, ಸ್ಟಾಪ್ ಡಿಸ್ಕ್ರಿಮಿನೇಟಿಂಗ್ ಅಗೇನ್ಸ್ಟ್ ರಿಲಿಜಿಯಸ್ ಮೈನಾರಿಟೀಸ್. ಸೊ ಇವೆಲ್ಲ ಏನನ್ನ ತಿಳಿಸ್ತಾವ ಅಂತಂದ್ರೆ, ಭಾರತದಲ್ಲಿ ಅಲ್ಪಸಂಖ್ಯಾತರು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನ ಈ ಚಿತ್ರಗಳಿಂದ ನಾವು ತಿಳ್ಕೋಬಹುದು. ಅದಕ್ಕೆ ಯಾಕೆ ಆ ಚಿತ್ರ ಅಂತ, ಅಲ್ಲಿ ಭಾರತದಲ್ಲಿ ಇರತಕ್ಕಂಥ ಅಲ್ಪಸಂಖ್ಯಾತರು ಏನ್ ಮಾಡಿದಾರೆ ಅಂದ್ರ, ಈ ತಮ್ಮ ಸಮಸ್ಯೆಗಳಿಂದ ಸಂರಕ್ಷಿಸಿಕೊಳ್ಳಿಕ್ಕೆ ಅಥವಾ ತಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ, ತಾವು ಪ್ರಬಲರಾಗಲಿಕ್ಕೆ ಅಥವಾ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕಾಗಿ ಅದು ಸರ್ಕಾರದ ವಿರುದ್ಧ ಆಗಿರ್ಬೋದು, ಜನರ ವಿರುದ್ಧ ಆಗಿರ್ಬೋದು, ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಉದ್ಭವಿಸಿದೆ ಅಂತ. ಹಾಗಾದ್ರೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಯಾವುವು ಅಂತಂದ್ರೆ, ಮೊದಲನೇದು ಗುರುತಿಸುವಿಕೆಯ ಸಮಸ್ಯೆ, ಪ್ರಾಬ್ಲಮ್ಸ್ ಆಫ್ ಐಡೆಂಟಿಟಿ. ಎಸ್, ಇದು ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸದ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ, ಯಾರನ್ನ ಅಲ್ಪಸಂಖ್ಯಾತರ ಆಗಬೇಕಂತ ಕರಿಬೇಕು ಅಂತಕ್ಕಂಥದ್ದು ಬಹುದೊಡ್ಡ ಸಮಸ್ಯೆ. ಈಗ ನಮ್ಮ ಭಾರತ ಸರ್ಕಾರ ಏನ್ ಮಾಡೋದಪ್ಪ ಅಂದ್ರೆ, ಭಾರತದಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಒಂದು ವರದಿ ಆಧಾರದ ಮೇಲೆ ಜನಸಂಖ್ಯೆಯಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ, ಅಲ್ಪ ಜನಸಂಖ್ಯೆ ಇರತಕ್ಕಂತಹ ಧರ್ಮದ ಆಧಾರದ ಮೇಲೆ ಒಂದು 6 ಸಮುದಾಯಗಳನ್ನು ಏನ್ ಮಾಡದ, ಅಲ್ಪಸಂಖ್ಯಾತರು ಅಂತ ಘೋಷಣೆ ಮಾಡದ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತಂದ್ರೆ, ಬಹುಶಃ ಮೊನ್ನೆ ಇತ್ತೀಚೆಗೆ ಏನಾಯ್ತು ಅಂದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಒಬ್ರು ದಾವೆ ಹೂಡಿದ್ರು. ಏನಂತ ಕೇಳಿದ್ರೆ, ಕೆಲವು ರಾಜ್ಯಗಳಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರ, ಇನ್ನು ಕೆಲವು ರಾಜ್ಯಗಳಲ್ಲಿ ಸಿಖ್ಖರು ಅಲ್ಪಸಂಖ್ಯಾತರಾಗಿದ್ದಾರ, ಇನ್ನು ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಧರ್ಮದವರು, ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ದಾರೆ ಅಂತಕ್ಕಂಥದ್ದು. ಸೊ ಇದು ಏನನ್ನ ಹೇಳ್ತದ ಅಂತಂದ್ರ, ಈ ರೀತಿಯಾಗಿರ್ತಕ್ಕಂತಹ ಗುರ್ತಿಸೋದು ದೊಡ್ಡ ಸಮಸ್ಯೆ ಇದೆ. ಆಮೇಲೆ ಬರೀ ನಾವು ಧರ್ಮದ ಆಧಾರ ಮೇಲೆ ಗುರ್ತಿಸಿದ್ರೆ ಅದು ಕಷ್ಟ ಆಗ್ತದ. ಹಾಗಾಗಿ ಭಾಷೆ ಆಧಾರದ ಮೇಲೂ ಕೂಡ ಅವರು ಅಲ್ಪಸಂಖ್ಯಾತರಾಗಿರ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಬಹುಶಃ ಭಾರತ ಸರ್ಕಾರ ಮಾತ್ರ ಧರ್ಮದ ಆಧಾರದ ಮೇಲೆ ಆ ಜನರನ್ನ ಗುರುತಿಸದ. ಹಾಗಾದ್ರೆ ಉಳಿದಂಥವ್ರು ಏನ್ ಮಾಡ್ಬೇಕು, ಭಾಷೆ ಆಧಾರದ ಮೇಲೆ ಭಾಷೆಯನ್ನ ಆಧಾರದಲ್ಲಿ ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ಸಮೂಹದವ್ರು ಏನ್ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಅವ್ರ ಸಮಸ್ಯೆಗಳಿಲ್ವೇನು, ಹಾಗಾದ್ರೆ ಇದಾವೆ. ಹಾಗಾಗಿ ಈ ಗುರುತಿಸುವಿಕೆ ಏನಿದೆಯಲ್ಲ, ಅದು ಬಹಳಷ್ಟು ತೊಂದರೆದಾಯಕವಾಗಿದೆ ಅಂತಕ್ಕಂಥದ್ದು. ಇತ್ತೀಚೆಗೆ ಬಹುಶಃ ಕೆಲವು 8 ರಾಜ್ಯಗಳಲ್ಲಿ, ನಾಗಾಲ್ಯಾಂಡು ಆ ಕಡೆ ರಾಜ್ಯಕ್ಕೆ ಹೋದ್ರೆ ನಮ್ಮ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ ಅಂತ. ಹಾಗಿದ್ರೆ ಆ ರಾಜ್ಯದ ಜನರಿಗೆ ಅನ್ಯಾಯ ಆಗೋದಿಲ್ವೇನು, ನಮ್ಮನ್ನ ಅಲ್ಪಸಂಖ್ಯಾತರಂತ ಗುರುತಿಸಲಿಲ್ವಲ್ಲ ಇವರು,
ಆ ರಾಜ್ಯದಲ್ಲಿ ಸಿಖ್ರು ಬೇರೆ ಬೇರೆ ಧರ್ಮದವರೇ ಬಹುಸಂಖ್ಯಾತರಾಗಿರೋದ್ರಿಂದ ಅಲ್ಲಿ ಏನಾಗಿದೆ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಕೆಲವು ರಾಜ್ಯಗಳಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಕ್ರಿಶ್ಚಿಯನ್ರು ಬಹುಸಂಖ್ಯಾತರಾಗಿದ್ದಾರೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಮುಸ್ಲಿಮ್ರು ಬಹುಸಂಖ್ಯಾತರಾಗಿದ್ದಾರೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ. ಬಟ್ ಟೋಟಲ್ ಆಗಿ ನಮ್ಮ ದೇಶಾದ್ಯಂತ ತೆಗೆದುಕೊಂಡಾಗ ಈ 6 ಸಮುದಾಯಗಳನ್ನ ಮಾತ್ರ ಏನು ಮಾಡ್ಯಾರ್ರಿ ಅಲ್ಪಸಂಖ್ಯಾತರು ಅಂತ ಗುರುತಿಸಿದ್ದಾರೆ. ಓಕೆ. ಸೊ ಮೊದಲನೇ ನಂಬರ್ 2. ಹಾಗೆ ಇನ್ನೊಂದು ಬಹುದೊಡ್ಡ ಸಮಸ್ಯೆನ ಅಲ್ಪಸಂಖ್ಯಾತರು ಎದುರಿಸ್ತಾ ಇದ್ದಾರೆ. ಅದೇನು ಅಂತಂದ್ರೆ ಭದ್ರತೆಯ ಸಮಸ್ಯೆ ಅಂತ. ಪ್ರಾಬ್ಲಮ್ ಆಫ್ ಸೆಕ್ಯೂರಿಟಿ ಬಹಳ ದೊಡ್ಡ ಸಮಸ್ಯೆ ರೀ ಇದು. ಯಾಕಂತ ಕೇಳಿದ್ರೆ ಭಾರತದಲ್ಲಿ ಇರತಕ್ಕಂತಹ ಅಲ್ಪಸಂಖ್ಯಾತರ ಅದು ಭಾಷಿಕರಾಗಿರ್ಬೋದು ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು, ಅವ್ರಿಗೆ ಭದ್ರತೆನೇ ಇಲ್ರಿ. ಯಾಕಂತ ಕೇಳಿದ್ರೆ ಬಹಳಷ್ಟು ಆ, ಯಾವಾಗ ಅವ್ರ ಮೇಲೆ ಅಟ್ಯಾಕ್ ಆಗ್ತದೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಕೆಲವು ಅದರ ರಾಜಕೀಯ ತಿರುವನ್ನು ಪಡ್ಕೊಂಡು ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಹುಸಂಖ್ಯಾತ ಇರ್ತಕ್ಕಂಥವ್ರು ಗಲಾಟೆ ಎಬ್ಬಿಸ್ತಾ ಇದ್ರು. ಉದಾಹರಣೆಗೆ ಇಲ್ಲೇ ಬೆಳಗಾವದಾಗಂತೂ ಮರಾಠ ಮತ್ತು ಕನ್ನಡಿಗರ ಗಲಾಟೆ ಅವಾಗ ನಡೀತಾನೇ ಇರ್ತದೆ. ಸೊ ಭದ್ರತೆ ಇಲ್ವ ಅವ್ರಿಗೆ ಬಹುಶಃ ಬಹಳಷ್ಟು ಮರಾಠಿಗರು ಏನಾಗಿಲ್ಪ ಅಂದ್ರೆ ಅಲ್ಲಿ ಭದ್ರತೆಯನ್ನ ಕೊರತೆ ಐತಿ. ಹಾಗೇನು ನಾವು ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂಥ ಜನರನ್ನು ತೆಗೆದುಕೊಂಡಾಗ ಅವ್ರಿಗೂ ಕೂಡ ಭದ್ರತೆ ಸಮಸ್ಯೆ ಐತಿ. ಯಾವಾಗ ಏನು ಮಾಡ್ತಾರೋ ಹೇಳಕ್ಕಾಗಂಗಿಲ್ಲ ಮರಾಠಿಗರು ಅಂತಕ್ಕಂಥ. ಈ ರೀತಿಯಾಗಿ ಸೆಕ್ಯೂರಿಟಿ ಅಂತಕ್ಕಂಥದ್ದು, ಭದ್ರತೆ ಅಂತಕ್ಕಂಥ ಇದೆ, ಕಾನೂನಲ್ಲಿ ಇದೆ. ಆದರೆ ಆ ಕಾನೂನನ್ನು ಮೀರಿ ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರಿಗೆ ಅಲ್ಪಸಂಖ್ಯಾತರಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಕಾನೂನು ಕೈಗೆತ್ತಿಕೊಂಡು ಜನರಿಗೆ ತೊಂದರೆ ಕೊಡ್ತಕ್ಕಂತಹ ಒಂದು ಪರಿಸ್ಥಿತಿ ಉದ್ಭವಿಸದ ಅಂತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಜನ ತಮ್ಮ ಭದ್ರತೆಗೆ ಸಮಸ್ಯೆಯನ್ನ ನಮ್ಮ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥ. ಹಾಗೆ ಇನ್ನೂ ಒಂದು ಬಹುದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಸಮಾನತೆಯ ಅವಕಾಶ ಸಮಸ್ಯೆ ಅಂತಕ್ಕಂಥದ್ದು. ಬಹುಶಃ ಬಹಳಷ್ಟು ಆ, ಸಮಯದಲ್ಲಿ ಭಾರತದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ನಿಜವಾಗ್ಲೂ ಭಾರತದ ಸಂವಿಧಾನ ಹೇಳ್ತದೆ 14ರಿಂದ 18ನೇ ವಿಧಿ ಸಮಾನತೆ ಅವಕಾಶವನ್ನು ಮಾಡಿಕೊಟ್ಟದ. ಕಂಪಲ್ಸರಿ ಎಲ್ಲರಿಗೂ ಕೂಡ ಸಮಾನತೆ ಇದೆ ಅಂತಕ್ಕಂಥದ್ದು. ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಈ ಸಮಾನತೆ ಅಂತಕ್ಕಂಥದ್ದು ಪಾಲನೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಉದಾಹರಣೆಗೆ ಏನಾಗ್ತದೆ, ಒಂದು ನಾವು ರಾಜಕೀಯ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಅಥವಾ ಒಂದು ಇಲೆಕ್ಷನ್ಗಳನ್ನ ತೆಗೆದುಕೊಂಡಾಗ ಅಲ್ಲಿ ಬಹುಸಂಖ್ಯಾತರ ಯಾವ ಸಮುದಾಯ ಐತೋ ಅದೇ ಸಮುದಾಯದವರು ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಬರ್ಲಿಕ್ಕೆ ಸಾಧ್ಯ ಐತಿ. ಆದರೆ ಈ ಅಲ್ಪಸಂಖ್ಯಾತರಿರ್ತಕ್ಕಂತಹ ಅಲ್ಪಸಂಖ್ಯಾತರ ಸಮೂಹದ ಯಾರು ಕೂಡ ಜನಪ್ರತಿನಿಧಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ನಿಜವಾಗ್ಲೂ ಎಲೆಕ್ಷನ್ ಐತಿ ಅಥವಾ ಅಲ್ಲಿರ್ತಕ್ಕಂಥ ಒಂದು ಅವಕಾಶ ಬೇರೆ ಐತೆ, ಪ್ರೊಸೀಜರ್ ಬೇರೆ, ಚುನಾವಣಾ ಪ್ರಕ್ರಿಯೆ ಪ್ರಕಾರ ಏನೈತೆ ಅಂದ್ರೆ ಯಾರು ಹೆಚ್ಚು ಓಟ್ಗಳನ್ನು ಪಡ್ಕೋತಾರೋ ಅವ್ರು ನಾಯಕರಾಗ್ತಾರೆ ಅಂತ. ಆದರೂ ಕೂಡ ಬಟ್ ಅಲ್ಲಿಯೂ ಕೂಡ ಇವ್ರಿಗೆ ಏನಾಗಂಗಿಲ್ಲ ರೀ, ಸಮಾನತೆ ಅವಕಾಶ ಸಿಗಂಗಿಲ್ಲ ಅಂತಕ್ಕಂಥ. ಹಾಗೆ ಇನ್ನೊಂದು ಬಹುದೊಡ್ಡ ಕೇಳಬಹುದು ನಾವು ಬಹುಶಃ ನಮ್ಮ ದೇಶದಲ್ಲಿ ಆಂಗ್ಲೋ ಇಂಡಿಯನ್ ಅಂತಕ್ಕಂಥ ಒಂದು ವಿಶೇಷ ಸಮುದಾಯ ಕೂಡ ಐತ್ರಿ. ಅವರು ಕೂಡ ಇವತ್ತು ಅವ್ರ ಪರವಾಗಿರ್ತಕ್ಕಂತಹ ನಮ್ಮ ಕರ್ನಾಟಕದಲ್ಲಿ ಒಬ್ಬರೇ ಇದಾರ್ರಿ. ಅದು ಯಾವುದೋ ವಿಧಾನಸಭೆಗೆ ಅವ್ರನ್ನ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡ್ತಾರೆ, ನಾಮನಿರ್ದೇಶನ ಮಾಡ್ತಾರೆ, ಅವ್ರು ಒಬ್ಬರೇ ಮಾತ್ರ. ಇಡೀ ದೇಶಾದ್ಯಂತ ಇಬ್ಬರು ಮಾಡ್ಬೇಕಂತ ಐತಿ. ಅಂದ್ರೆ ಹಾಗಿದ್ರೆ ಆ ಸಮುದಾಯದವ್ರು ಏನ್ ಮಾಡ್ಬೇಕು? ಇಂತಹ ಸಮಾನ ಅವಕಾಶಗಳು ಏನಿದಾವಲ್ಲ ಎಷ್ಟೋ ಜನ ಇದ್ರು ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ತಾವು ಕೂಡ ಎಲ್ಲರಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲ ರಂಗಗಳಲ್ಲಿ ಭಾಗಿಯಾಗಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಹಾಗೆ ಇನ್ನೊಂದೆರಡು ಸಮಸ್ಯೆಗಳನ್ನು ಎದುರಿಸ್ತಾರೆ. ಪೂರ್ವಾಗ್ರಹ ಮತ್ತು ಪಕ್ಷಪಾತತೆಯ ಸಮಸ್ಯೆ, ಪ್ರಾಬ್ಲಮ್ ಆಫ್ ಪ್ರೆಜುಡಿಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಅಂತ. ಸೊ ಇಲ್ಲಿ ಏನು ಹೇಳ್ತದೆ ಅಂತಂದ್ರೆ ಆ, ಪೂರ್ವಾಗ್ರಹ ಅಂದ್ರೆ ಏನು? ಹಾಗಾದ್ರೆ ಯಾವುದೇ ಒಂದು ಸಮುದಾಯದ ಬಗ್ಗೆ ನಾವು ಮೊದಲೇ ನಿರ್ಧರಿಸ್ಕೊಂಡು ಬಿಟ್ಟಿರ್ತೀವಿ ಆ ಸಮುದಾಯದವ್ರು ಹೀಗೆ ಅಂತೇಳಿ. ಹಾಗೆ ಭಾರತದಲ್ಲಿರುವಂತಹ ಅಲ್ಪಸಂಖ್ಯಾತ ಸಮುದಾಯಗಳಿದಾವಲ್ಲ ಆ ಸಮುದಾಯದವ್ರ ಬಗ್ಗೆ ಜನ ಆಲ್ರೆಡಿ ಪೂರ್ವಾಗ್ರಹಕ್ಕೆ ಒಳಗಾಗಿದ್ದಾರೆ. ಕೆಲವು ಜನ ಮಾತ್ರ, ಎಲ್ಲರೂ ನಾವು ಹೇಳ್ತಾ ಇಲ್ಲ. ಹಾಗಾಗಿ ಅಂತಹ ಬಹುಸಂಖ್ಯಾತರಿಂದ ಪೂರ್ವಾಗ್ರಹಕ್ಕೆ ಏನಾದರೂ ಒಳಗಾಗಿದ್ರಂದ್ರ ಈ ಜನರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು, ದಂಗೆಗಳಾಗ್ತಕ್ಕಂಥದ್ದು ಕಾಮನ್. ಬಹುಶಃ ಇವತ್ತು ಎಷ್ಟು ಕಡೆ ಕೋಮುವಾದಗಳು ನಡೀತಾವಲ್ಲ ಅವಕ್ಕೆಲ್ಲ ಪೂರ್ವಾಗ್ರಹ ಮತ್ತು ಪಕ್ಷಪಾತದ ಸಮಸ್ಯೆಗಳನ್ನೇ ಆಗಿದಾವ ಅಂತಕ್ಕಂಥದ್ದು. ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಸಮುದಾಯದ ಪರವಾಗಿನ ಮಾತನಾಡ್ತಕ್ಕಂಥದ್ದು, ತಮಗೆ ತಮ್ಮ ಪಂಗಡಕ್ಕೆ ಯಾರು ಸೇರ್ಕೊಂಡಿರ್ತಾರೋ, ತಮ್ಮ ಜನ ಜಾಸ್ತಿ ಇರ್ತಾರೋ ಅವ್ರಿಗೆ ಮಾತ್ರ ಅವ್ರು ಹೆಚ್ಚು ಅವಕಾಶ ಕೊಡ್ತಾರ ಅಥವಾ ಅವ್ರಿಗೆ ಮಾತ್ರ ಅವ್ರು ಬೆಂಬಲ ಕೊಡ್ತಾರ ಅಂತಕ್ಕಂಥ. ಹೀಗಾಗಿ ಈ ಪೂರ್ವಾಗ್ರಹ ಮತ್ತು ಪಕ್ಷಪಾತತೆಯಿಂದಾಗಿ ನಮ್ಮ ದೇಶದಲ್ಲಿರತಕ್ಕಂತಹ ಬಹಳಷ್ಟು ಜನ ಅಲ್ಪಸಂಖ್ಯಾತರು ಬಹಳಷ್ಟು ತೊಂದರೆಗಳನ್ನು ಎದುರಿಸ್ತಕ್ಕಂಥದ್ದು ನಮ್ಗೆ ಇತ್ತೀಚೆಗೆ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ 5ನೇ ಒಂದು ಪಾಯಿಂಟ್ ಏನು ಅಂದ್ರೆ ಕೋಮುವಾದ ಮತ್ತು ಕೋಮುಗಲಭೆಯ ಸಮಸ್ಯೆ. ಏನಿದು ಕೋಮುವಾದ ಮತ್ತು ಕೋಮುಗಲಭೆ ಅಂತಂದ್ರೆ ಬಹುಶಃ ಕೋಮುವಾದ ಮತ್ತು ಕೋಮುಗಲಭೆ ಅಂತಕ್ಕಂಥದ್ದು ಗೊತ್ತಿರ್ಬೋದು. ಯಾವುದೇ ಒಂದು ಧರ್ಮ ಆಗಿರ್ಬೋದು, ಆ ಧರ್ಮದವರು ತಮ್ಮ ಧರ್ಮವೇ ಶ್ರೇಷ್ಠ ಅಂತಕ್ಕಂತಹ ಒಂದು ಆ ಸಂಕುಚಿತ ಭಾವನೆಯಿಂದ ಬೇರೆ ಧರ್ಮದವರನ್ನ ಅಸಹಿಷ್ಣುತೆಯಿಂದ ಕಾಣ್ತಕ್ಕಂಥದ್ದು.
ಬೇರೆ ಧರ್ಮದವರನ್ನ ಸಮಾನತೆಯಿಂದ ಕಾಣದೆ ಅವರನ್ನ ಅವರ ವಿರುದ್ಧ ಗಲಭೆಗಳನ್ನು ಸೃಷ್ಟಿಸ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಇದು ಕೋಮುವಾದ ಅಂತ ಕರಿತೀವಿ ನಾವು. ಅಂದ್ರೆ ತಮ್ಮ ಧರ್ಮ ಬಗ್ಗೆ ಮಾತ್ರ ಹೆಮ್ಮೆ ಇಟ್ಕೊಂಡು ಅದು ಅತಿಯಾದ ಅಂಧಾಭಿಮಾನ ಇಟ್ಕೊಂಡು ಬೇರೆ ಧರ್ಮದವರನ್ನ ಸಮಾನ ದೃಷ್ಟಿಯಲ್ಲಿ ಕಾಣದೆ ಅವರ ಮೇಲೆ ಅನ್ಯಾಯ, ಅತಿಕ್ರಮಣ, ಹಲ್ಲೆ ಮುಂತಾದ ಗಲಭೆಯ ಸೃಷ್ಟಿಸುವಂತಹ ರೀತಿಗಳು ಇತ್ತೀಚೆಗೆ ನಮ್ಮ ದೇಶದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಇಂತಹ ಕೋಮು ಗಲಭೆಗಳು ನಡೀತಾ ಇದಾವೆ. ಈ ಕೋಮು ಗಲಭೆಗಳಲ್ಲಿ ಸಾಕಷ್ಟು ಜನ ಬಲಿಪಶುಗಳಾಗ್ತಕ್ಕಂಥದ್ದು ಅಲ್ಪಸಂಖ್ಯಾತರು. ಬಹುಸಂಖ್ಯಾತರಿಗಿಂತ ಬಹಳಷ್ಟು ನೋವನ್ನು ಅನುಭವಿಸ್ತಕ್ಕಂಥವ್ರು ಅಲ್ಪಸಂಖ್ಯಾತರು. ಹೀಗೆ ಭಾರತದಲ್ಲಿ ಅಲ್ಪಸಂಖ್ಯಾತರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಅದನ್ನು ಮನಗಂಡು ನಮ್ಮ ಭಾರತ ಸರ್ಕಾರವೂ ಕೂಡ ಭಾರತದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಮತ್ತು ಸಮಾನತೆಯನ್ನು ಕಲ್ಪಿಸಬೇಕು ಮತ್ತು ಎಲ್ಲರನ್ನೂ ಕೂಡ ಒಳಗೊಂಡು ಅಭಿವೃದ್ಧಿಯನ್ನು ಕಾಣಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಅವರಿಗೆ ಸಾಕಷ್ಟು ಅವಕಾಶಗಳನ್ನ ಅಥವಾ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸರ್ಕಾರ ಕೈಗೊಂಡದ. ಅಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ಅನ್ನೋದನ್ನು ನಾವು ನೋಡ್ಬೋದು. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು 2-3 ಪಾಯಿಂಟ್ಸ್ಗಳನ್ನ ನಾವು ನೋಡ್ಬೋದು. ಏನಂತಂದ್ರೆ ನಮಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗದ ಒಂದು ರಿಪೋರ್ಟ್ಸ್ ಹೇಳ್ತದೆ. ಏನು ಅಂತಂದ್ರೆ ಈಗ ಒಂದು ಏನು ಅಂತಂದ್ರೆ 2017, 18, 18, 19, 19, 20 ಈ 3 ವರ್ಷಗಳಲ್ಲಿ ಏನಾಗ್ಯದ, ಯಾವ ಯಾವ ಸಮುದಾಯದವ್ರ ಮೇಲೆ ಕಂಪ್ಲೇಂಟ್ಸ್ಗಳು ಲಾಂಚ್ ಆಗಿದಾವ ಅಂತಕ್ಕಂಥದ್ದು. ಎಷ್ಟು ಕಂಪ್ಲೇಂಟ್ಸ್ ಬಂದಿದಾವ ಅಂತಂದ್ರೆ ಬಹುಶಃ 2019, 20ರಲ್ಲಿ ಅತಿ ಹೆಚ್ಚು 1672 ಕಂಪ್ಲೇಂಟ್ಸ್ಗಳು ಬಂದಿದಾವ ಅಂತಕ್ಕಂಥದ್ದು. ಅಂದ್ರೆ ಆ ಸಮುದಾಯದ ಮೇಲೆ ಹಲ್ಲೆ ಆಗಿರ್ಬೋದು ಅಥವಾ ಇನ್ನಿತರೆ ಘಟನೆಗಳು ನಡೆದವಲ್ಲ ಅಂತಹ 1672 ಕಂಪ್ಲೇಂಟ್ಸ್ ಬಂದಿದ್ದಾವ. ಹಾಗೆ 2018, 19ರಲ್ಲಿ 1871 ಕಂಪ್ಲೇಂಟ್ಸ್ ಬಂದಿದ್ದಾವ. ಹಾಗೆ 17, 18ರಲ್ಲಿ 1498 ಕಂಪ್ಲೇಂಟ್ಸ್ಗಳನ್ನು ನಮ್ಮ ಈ ಅಲ್ಪಸಂಖ್ಯಾತರ ಮೇಲೆ ಆಗಿರ್ತಕ್ಕಂತಹ ದಾಳಿ ಅಥವಾ ದರೋಡೆ ಇನ್ನಿತರೆ ಇಂಥವುಗಳನ್ನ ಏನು ಮಾಡ್ಯಾರಪ್ಪ ಅಂದ್ರೆ ದಾಖಲಾಗಿದ್ದಾವೆ. FIR ದಾಖಲಾಗಿರ್ತಕ್ಕಂಥದ್ದೆಲ್ಲ ಮಾಹಿತಿ ಕೂಡ ನಮ್ಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು. ಹಾಗೆ 2019, 20ರಲ್ಲಿ ಮುಸ್ಲಿಂ ಮೈನಾರಿಟಿ ಮೇಲೆ ಅಂದರೆ ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ 1233, ಕ್ರಿಶ್ಚಿಯನ್ರ ಮೇಲೆ 129, ಸಿಖ್ಖರ ಮೇಲೆ ಆಗಿರ್ತಕ್ಕಂತಹ 106, ಬೌದ್ಧರ ಮೇಲೆ 44, ಪಾರ್ಸಿಗಳ ಮೇಲೆ 5, ಜೈನರ ಮೇಲೆ 51, ಹೀಗೆ ಅದರ್ಸ್ ಮೇಲೆ 104 ಈ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟ್ಸ್ಗಳನ್ನು ಅಲ್ಪಸಂಖ್ಯಾತ ಆಯೋಗ ರಿಸೀವ್ ಮಾಡ್ಕೊಂಡದ ಅಂತಕ್ಕಂಥದ್ದು. ಸೊ ಇದೇನು ಹೇಳ್ತಪ್ಪ ಅಂದ್ರೆ ಅಲ್ಪಸಂಖ್ಯಾತರ ಸಮಸ್ಯೆಗಳು ಕೂಡ ಅದರ ಇದನ್ನ ಚಿತ್ರವನ್ನು ನಮ್ಗೆ ಕೊಡ್ತದ. ಹಾಗೆ ಯಾವ್ಯಾವ ವಿಷಯಗಳ ಮೇಲೆ ಅಂತಂದ್ರೆ ಶೈಕ್ಷಣಿಕ ವಿಷಯ, ಎಜುಕೇಷನಲ್ ಮ್ಯಾಟರ್, ಸರ್ವಿಸ್ ಮ್ಯಾಟರ್, ಲಾ ಆ್ಯಂಡ್ ಆರ್ಡರ್ ಮ್ಯಾಟರ್, ಎಕನಾಮಿಕ್ ಮ್ಯಾಟರ್, ಕಲ್ಚರಲ್ ರೈಟ್ಸ್, ರಿಲಿಜಿಯಸ್ ರೈಟ್ಸ್, ವರ್ಕ್ ಮ್ಯಾಟರ್ ಆ್ಯಂಡ್ ಅದರ್ಸ್, ಹೀಗೆ ವಿವಿಧ ವಿಷಯಗಳ ಆಧಾರದ ಮೇಲೆ 2019, 20ರಲ್ಲಿ 1672, 18, 19ರಲ್ಲಿ 1871, 17, 18ರಲ್ಲಿ 1498 ದೂರುಗಳನ್ನು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಸ್ವೀಕಾರ ಮಾಡ್ಯದ ಅಂತಕ್ಕಂಥದ್ದು. ಹಾಗಿದ್ರೆ ಈ ಥರ ಎಷ್ಟು ಕಂಪ್ಲೇಂಟ್ಸ್ಗಳನ್ನ ಎಷ್ಟು ದೂರುಗಳನ್ನು ಸಾಲ್ವ್ ಮಾಡಿದಾರ ಅಂದರೆ ಸ್ಟೇಟಸ್ ಆಫ್ ಕಂಪ್ಲೇಂಟ್ಸ್ ದೂರುಗಳನ್ನ ಸ್ಥಿತಿ ಏನದ ಅಂತಂದ್ರೆ ಮೋಸ್ಟ್ಲಿ 2019, 20 20ರಲ್ಲಿ 1672 ದೂರುಗಳಲ್ಲಿ 1345 ದೂರುಗಳನ್ನು ಬಗೆಹರಿಸಿ ಇನ್ನು 327 ದೂರುಗಳು ಬಾಕಿ ಇದಾವ ಅಂತಕ್ಕಂಥವು ಅಂದರೆ ಪೆಂಡಿಂಗ್ ಇದಾವ. ಅವನ್ನು ಬಗೆಹರಿಸುವಂಥ ಸಮಸ್ಯೆ ಉಳ್ಕೊಂಡದ. 18, 19ರಲ್ಲಿ 176 ಪೆಂಡಿಂಗ್ ಇದಾವಂತ. 17, 18ರಲ್ಲಿ 69 ಕೇಸ್ಗಳನ್ನು ಬಗೆಹರಿಸ್ತಕ್ಕಂಥದ್ದು ಪೆಂಡಿಂಗ್ ಇದೆ, ಬಾಕಿ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಸೊ ಇವೆಲ್ಲ ಏನು ಹೇಳ್ತಪ್ಪ ಅಂದ್ರೆ ಅಲ್ಪಸಂಖ್ಯಾತರು ಇಷ್ಟೊಂದೆಲ್ಲ ಸಮಸ್ಯೆಗಳನ್ನು ಎದುರಿಸಿದ ಅವರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ದಂಗೆ ಆಗಿರ್ಬೋದು, ಶೋಷಣೆ ಆಗಿರ್ಬೋದು, ಅವುಗಳ ವಿರುದ್ಧ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದಲ್ಲಿ ಅವರು ದೂರನ್ನು ದಾಖಲು ಮಾಡಿದಾರಲ್ಲ ಅದರ ಒಂದು ಸ್ಟೇಟಸ್ ನಮಗೆ ಈಗ ಗೊತ್ತಾಯ್ತು. ಹಾಗಿದ್ರೆ ಇನ್ನು ಮುಂದಿನದಾಗಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಸಂರಕ್ಷಣೆಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳು ಏನು? Measures taken by the government of India for the protection of minority. ಸೊ ಸಂವಿಧಾನಾತ್ಮಕವಾದಂತಹ ಅವಕಾಶಗಳನ್ನು ನಾವು ನೋಡ್ತೀವಿ ಅಂತಕ್ಕಂಥದ್ದು. ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಫಾರ್ ಮೈನಾರಿಟೀಸ್ ಅಂತ. ಸೊ ಇದರಲ್ಲಿ ಹೇಳ್ತದ, ನಾನು ಆಗಲೇ ಹೇಳಿದ ಹಾಗೆ 14, 15, 16, 17, 18ನೇ ಅಂತಕ್ಕಂತಹ ವಿಧಿಗಳು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನತೆ ಅವಕಾಶವನ್ನು ಒದಗಿಸಿಕೊಡ್ತದ ಅಂತಕ್ಕಂಥದ್ದು. ಅದೇ ರೀತಿಯಾಗಿ 25, 26, 27, 28ನೇ ವಿಧಿಗಳು ಕೂಡ ಏನು ಮಾಡ್ತದಪ್ಪ, ಸಾಕಷ್ಟು ಅವಕಾಶಗಳನ್ನು ಧಾರ್ಮಿಕವಾದಂತಹ ಒಂದು ಅವಕಾಶಗಳನ್ನು ಧಾರ್ಮಿಕ ಸ್ವಾತಂತ್ರ್ಯವನ್ನು
ಒದಗಿಸಿಕೊಡ್ತದ. ಯಾರು ಯಾವುದೇ ಧರ್ಮವನ್ನು ಕೂಡ ಏನು ಮಾಡೋದಪ್ಪ ಅನುಸರಿಸಬಹುದು ಅನ್ನುವಂತಹ ಧಾರ್ಮಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯವನ್ನು ಆರ್ಟಿಕಲ್ 25ರಿಂದ 28ನೇ ವಿಧಿಗಳು ನಮ್ಮ ಭಾರತದ ಪ್ರಜೆಗಳಿಗೆ ಒದಗಿಸಿಕೊಡ್ತದ ಅಂತಕ್ಕಂಥದ್ದು. ಓಕೆ. ಹಾಗೆ ಎರಡನೇದಾಗಿ ಇನ್ನೊಂದು ನಾವು ಹೇಳಬೇಕು ಅಂತಂದ್ರೆ ಸಂವಿಧಾನದ 29ನೇ ವಿಧಿ ಹಾಗೂ 30ನೇ ವಿಧಿ ನಾವು ಆಗಲೇ ನೋಡಿದ್ವಿ. ಆ 29 ಮತ್ತು 30ನೇ ವಿಧಿಗಳ ಬಗ್ಗೆ ಅಲ್ಲಿಯೂ ಕೂಡ ಭಾರತ ದೇಶದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಮತ್ತು ಅವರ ಶೈಕ್ಷಣಿಕ ಮತ್ತು ಧಾರ್ಮಿಕ ಸಂಸ್ಥೆಗಳನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಸಂವಿಧಾನದ 29 ಮತ್ತು 30ನೇ ವಿಧಿಗಳು ಕೂಡ ಏನು ಮಾಡ್ತಾವ, ಅಲ್ಪಸಂಖ್ಯಾತರಿಗೆ ಸಹಾಯಕ ಆಗಿದಾವ ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ನೋಡ್ತೀವಿ ಅಂತ. ಹಾಗೆ ಹಾಗೆ ಇನ್ನೊಂದು ವಿಚಾರ ಏನಂದ್ರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಇದನ್ನ ಏನ್ ಮಾಡಿದ್ರೆ ಈ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನ ಪರಿಹರಿಸುವಂತಹ ದೃಷ್ಟಿಕೋನದಿಂದ ಯಾರು ಪರಿಹರಿಸಬೇಕು, ಯಾರಿಗೆ ದೂರು ಸಲ್ಲಿಸಬೇಕು ಅಂತಂದ್ರೆ ಇದಕ್ಕಾಗಿನ ಈ ಅಲ್ಪಸಂಖ್ಯಾತರ ಪರವಾಗಿಯೇ ಭಾರತ ದೇಶದಲ್ಲಿ 1992ರಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನ ರಚನೆ ಮಾಡಿದ್ರು. ಈ ಅಲ್ಪಸಂಖ್ಯಾತರ ಆಯೋಗ ಏನ್ ಮಾಡ್ತದ ಅಂತಂದ್ರೆ ಅಲ್ಪಸಂಖ್ಯಾತರಿಂದ ಬಂದಿರತಕ್ಕಂತಹ ದೂರುಗಳನ್ನ ಪಡ್ಕೊಂಡು ಅದಕ್ಕೆ ಅವರಿಗೆ ನ್ಯಾಯವನ್ನ ಒದಗಿಸ್ತಕ್ಕಂಥ ಅಥವಾ ರಕ್ಷಣೆ ನೀಡತಕ್ಕಂಥ ಕೆಲಸಗಳನ್ನ ಈ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಕೂಡ ಮಾಡ್ತದ ಅಂತಕ್ಕಂಥದ್ದು. ಆಗಲೇ ನಾವು ಈಗಾಗಲೇ ನೋಡಿದ್ವಿ ಎಷ್ಟೊಂದು ದೂರುಗಳು ಬಂದಿದ್ದು ಅದ್ರಾಗ ಎಷ್ಟು ಬಗೆಹರಿಸಿದಾರ ಅಂತಕ್ಕಂಥದ್ದು. ಹಾಗೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವೂ ಕೂಡ ಇನ್ನೂ ಒಂದು ಕೆಲಸ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಬೇಕಾಗತಕ್ಕಂಥ ಅಭಿವೃದ್ಧಿಗೆ ಬೇಕಾಗುವಂತಹ ಯೋಜನೆಗಳನ್ನು ತಯಾರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡ್ತಕ್ಕಂಥ ಕೆಲಸಗಳನ್ನ ಅದು ಮಾಡ್ತದ. ಹಾಗೂ ಇನ್ನೂ ಒಂದೇನಪ್ಪ ಅಂದ್ರೆ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಕೆಲವು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿಯೂ ಕೂಡ ಅದು ಸಹಕರಿಸ್ತದ ಅಂತಕ್ಕಂಥದ್ದು. ಇನ್ನೊಂದು ವಿಚಾರ ಏನು ಅಂದ್ರೆ ಬಹುಶಃ ಈ ಅಲ್ಪಸಂಖ್ಯಾತರಿಗೆ ವಿಶೇಷವಾದಂತಹ ಮೀಸಲಾತಿಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಅದು ಭಾಷಾ ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಧಾರ್ಮಿಕ ಅಲ್ಪಸಂಖ್ಯಾತರು ಇರ್ಬೋದು. ಅವರಿಗೆ ಉದ್ಯೋಗದಲ್ಲಿ ರಿಸರ್ವೇಷನ್ ಫಾರ್ ಎಂಪ್ಲಾಯ್ಮೆಂಟ್ ಅಂದ್ರೆ ಉದ್ಯೋಗಗಳಲ್ಲಿ ಕೂಡ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರು ಅಲ್ಲಿಯೂ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ತಮ್ಮ ಉದ್ಯೋಗವನ್ನು ಪಡ್ಕೊಂಡು ವಿವಿಧ ಸರ್ಕಾರದ ಉದ್ಯೋಗಗಳಲ್ಲಿ ಪಡ್ಕೊಂಡು ತಮ್ಮ ಕಲ್ಯಾಣವನ್ನು ಸಾಧಿಸಿಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಬಹುದೊಡ್ಡ ಕಾರ್ಯಕ್ರಮ ಐತಿ ಏನಪ್ಪಾ ಅಂತಂದ್ರೆ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಅಂತೇಳಿ. ಸೊ ಬಹುಶಃ ಇದು 1982ದಲ್ಲಿ ಭಾರತ ಸರ್ಕಾರದಲ್ಲಿ ಏನಾಯ್ತಪ್ಪ ಅಂತ ಈ ಒಂದು ಅಭಿವೃದ್ಧಿ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ಒಂದು ಕಾರ್ಯಕ್ರಮ ಜಾರಿ ತರ್ತಾರೆ. ಅಲ್ಲಿ ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗ್ತಕ್ಕಂಥ ಬಹಳಷ್ಟು ಕಾರ್ಯಕ್ರಮಗಳು ಇದಾವ. ಆ ಕಾರ್ಯಕ್ರಮಗಳ ಅಡಿಯನ್ನ ಬಹುಶಃ ಇಂಪ್ಲಿಮೆಂಟ್ ಮಾಡಿದ್ದೇ ಆದ್ರೆ ಇವತ್ತು ಅಲ್ಪಸಂಖ್ಯಾತರು ಎದುರಿಸ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಾ ಇದ್ವು ಮತ್ತು ಅವರು ಇವತ್ತು ಬಹಳಷ್ಟು ಅಭಿವೃದ್ಧಿಯನ್ನು ಕೂಡ ಕಾಣ್ತಾ ಇದ್ರು ಅಂತ ನಾವು ಹೇಳ್ಬೋದು. ಆದ್ರೆ ಆ ಇಂಪ್ಲಿಮೆಂಟ್ ಅಲ್ಲಿ ಎಷ್ಟೋ ತೊಂದರೆಗಳಿರೋದ್ರಿಂದ ಅದು ಇನ್ನಷ್ಟು ಸಕ್ಸಸ್ಫುಲ್ ಆಗಿಲ್ಲ. ಆದ್ರೂ ಕೂಡ ಆ 15 ಅಂಶಗಳು ಏನಾಗ್ಯಪ್ಪ ಅಂದ್ರೆ ರಾಷ್ಟ್ರೀಯ ಅಲ್ಪಸಂಖ್ಯಾತರನ್ನ ಅಭಿವೃದ್ಧಿ ಹೊಂದಲಿಕ್ಕೆ ಆ ಅಂಶಗಳು ಸಹಾಯಕಾರಿ ಆಗಿದಾವ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಇವತ್ತು ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಸರ್ಕಾರದಲ್ಲಿ. ಏನಪ್ಪಾ ಅಂದ್ರೆ ವಿದ್ಯಾರ್ಥಿ ಕಲ್ಯಾಣ ಕಾರ್ಯಕ್ರಮಗಳಾಗಿರ್ಬೋದು. ಬಹುಶಃ ವಿದ್ಯಾರ್ಥಿ ಕಲ್ಯಾಣ ಕಾರ್ಯಕ್ರಮ ಅಂದಾಗ ನಮಗೆ ಗೊತ್ತಾಗ್ತದೆ ಅಲ್ಪಸಂಖ್ಯಾತರಿಗಾಗಿನೇ ವಿಶೇಷವಾದಂಥ ಶಾಲೆಗಳಿದಾವ. ಆಮೇಲೆ ವಿಶೇಷವಾದಂಥ ಹಾಸ್ಟೆಲ್ಗಳನ್ನ ಅವಕಾಶ ಮಾಡಿಕೊಟ್ಟಾರ. ಜೊತೆಗೆ ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟಾರ. ಆಮೇಲೆ ಲೋನ್ಸ್ ಫೆಸಿಲಿಟಿ ಕೊಟ್ಟಾರ ವಿದ್ಯಾರ್ಥಿಗಳಿಗಾಗಿ. ಈ ರೀತಿಯಾಗಿರ್ತಕ್ಕಂತಹ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರದವರು ಹಮ್ಮಿಕೊಂಡು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತ ಜನರ ಮಕ್ಕಳಿಗೆ ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಪಸಂಖ್ಯಾತರ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸರ್ಕಾರದವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಈ ಎಲ್ಲ ವಿಚಾರಗಳನ್ನ ನಾವು ಗಮನಕ್ಕೆ ತೆಗೆದುಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ ಬಹುಶಃ ನಮಗೆ ಗೊತ್ತಾಗ್ತದ ಏನಂತ ಅಲ್ಪಸಂಖ್ಯಾತರು ಏನೇನು. ಬಹುಶಃ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂತಹ ಹಿಂದೂಗಳಿರ್ಬೋದು, ಜೈನರಿರ್ಬೋದು, ಬುದ್ಧರಿರ್ಬೋದು, ಸಿಖ್ರಿರ್ಬೋದು, ಕ್ರಿಶ್ಚಿಯನ್ ಅಥವಾ ಇನ್ನಿತರ ಯಾವುದೇ ಸಮುದಾಯದವರು, ಪಾರ್ಸಿಗಳಿರ್ಬೋದು, ಎಲ್ಲರೂ ಕೂಡ ನಾವೆಲ್ಲ ಭಾರತೀಯರು ಅಂತಕ್ಕಂಥದ್ದು. ಅದಕ್ಕೆ ಒಬ್ರು ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ಯಾರಪ್ಪ ಅಂದ್ರೆ ಭಾರತ ಅಂತಕ್ಕಂಥದ್ದು ಒಂದು ಮೆಲ್ಟಿಂಗ್ ಪಾಯಿಂಟ್ ಅಂತ. ಸೊ ಕರಗಿಸುವ ಮೂಸೆ ಅಂತ ಕೇಳ್ತಾರೆ. ಯಾಕಂತ ಕೇಳಿದ್ರೆ ಭಾರತ ದೇಶ ಒಂದು ವೈವಿಧ್ಯಮಯವಾದಂಥ ದೇಶ. ವಿವಿಧ ರೀತಿಯಾಗಿರ್ತಕ್ಕಂಥ ಭಾಷೆ, ಧರ್ಮ, ಸಂಸ್ಕೃತಿಗಳನ್ನು ಅನುಸರಿಸ್ತಕ್ಕಂಥ ದೇಶವಾಗಿದ್ರೂ ಕೂಡ ಇದು ಒಂದು ಅಂತಕ್ಕಂಥ ಭಾವನೆಯನ್ನು ನಾವೆಲ್ಲ ಹೊಂದಿದ್ರೆ ಇಂತಹ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅಂತಕ್ಕಂಥ ಪದಗಳ ಪರಿಚಯವೇ ನಮ್ಗೆ ಆಗ್ತಾ ಇರಲಿಲ್ಲ. ಬಟ್ ಅದು ಅನಿವಾರ್ಯ, ಏನು ಮಾಡೋಕ್ಕಾಗಿಲ್ಲ. ಬಂದಿದ್ದ ಅಂದ ಕೂಡಲೇ ನಾವು ಅದನ್ನ ಎದುರಿಸಿ ನಾವು ಕೂಡ ಎಲ್ಲ ಒಂದು ಅನ್ನುವಂಥ ಮನೋಭಾವನೆ ಬೆಳೆಸ್ಕೊಳ್ಬೇಕು ಅನ್ನೋದು ಬಹುಶಃ ನಮ್ಮ ದೇಶದ ಸಂವಿಧಾನದ ಒಂದು ಆಶಯ ಆಗಿದೆ ಅಂತಕ್ಕಂಥದ್ದು. ವಿ ಆರ್ ಒನ್, ನಾವೆಲ್ಲ ಒಂದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗ್ಯದ. ಹಾಗಾಗಿ ಇದನ್ನ ತಿಳ್ಕೊಂಡು ನಾವು ಬದುಕಿದ್ದೇ ಆದ್ರೆ ಈ ಅಲ್ಪಸಂಖ್ಯಾತರು ಕೂಡ ನಮ್ಮ ಅಣ್ಣ ತಮ್ಮಂದಿರು, ಸಹೋದರರು ಅಥವಾ ಸಹೋದರಿ ಇರುವಂಥ
ನಾವು ಭಾವಿಸಿಕೊಂಡಿದ್ದಾದರೆ ನಮ್ಮ ದೇಶದಲ್ಲಿ ಯಾವುದೇ ಅಲ್ಪಸಂಖ್ಯಾತರು ಕೂಡ ಯಾವುದೇ ತೊಂದರೆಯನ್ನು ಎದುರಿಸುವುದಿಲ್ಲ. ಜೊತೆಗೆ ಎಲ್ಲರೂ ಕೂಡ ಅಭಿವೃದ್ಧಿಯನ್ನು ಕಂಡು ದೇಶವೂ ಕೂಡ ಅಭಿವೃದ್ಧಿಯತ್ತ ಸಾಗ್ತದ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿಯವರೆಗೆ ಆ, ಏನಾಯ್ತಪ್ಪ ಅಂತ ನಾವು ಭಾರತದ ಅಲ್ಪಸಂಖ್ಯಾತರು ಯಾರು, ಅವರ ಸಮಸ್ಯೆಗಳೇನು, ಹಂಗಂದ್ರೆ ಯಾರು, ಅವ್ರ ಸಮಸ್ಯೆಗಳೇನು, ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸರ್ಕಾರ ಯಾವ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೀವಿ. ಸೊ ಇಷ್ಟೆಲ್ಲ ಈ ಒಂದು ಮಾಹಿತಿಯನ್ನು ನನಗೆ ಕಲೆ ಹಾಕಲಿಕ್ಕೆ ನನಗೆ ಸಹಾಯಕ ಆಗಿರ್ತಕ್ಕಂಥ ಆಧಾರ ಗ್ರಂಥಗಳು ಯಾವಪ್ಪ ಅಂತಂದ್ರೆ ಅದ ಭಾರತೀಯ ಸಮಾಜ ಚನ್ನಶಂಕರ್ ಅವರು ಬರೆದಿರ್ತಕ್ಕಂಥದ್ದು, ಹಾಗೆ ಪ್ರೊಫೆಸರ್ ಎಚ್ ಚಂದ್ರಶೇಖರ್ ಅವರು ಬರೆದಿರ್ತಕ್ಕಂಥ ಭಾರತೀಯ ಸಮಾಜ ಅನ್ನೋ ಪುಸ್ತಕ. ಜೊತೆಗೆ ನಾನು ಸಾಕಷ್ಟು ವೆಬ್ಸೈಟ್ಗಳನ್ನು ಕೂಡ ಸರ್ಚ್ ಮಾಡಿದ್ದೀನಿ, ಮತ್ತು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ರಿಪೋರ್ಟ್ಸ್ ಕೂಡ ನನಗೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಸಹಾಯಕಾರಿಯಾಗಿದೆ. ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿ ರಿಪೋರ್ಟ್ಸ್ ಅಂತೇಳಿ ಅದು ಕೂಡ ಪ್ರತಿ ವರ್ಷ ರಿಪೋರ್ಟ್ಸ್ ಮಾಡಿದ ಅದರ ರಿಪೋರ್ಟ್ಸ್ಗಳು ನಾನು ತೆಗೆದುಕೊಂಡು ಇಷ್ಟೆಲ್ಲ ಮಾಹಿತಿಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು. ಹಾಗಿದ್ರೆ ಇಲ್ಲಿಯವರೆಗೆ ಬಹುಶಃ ನಾವೇನೇನನ್ನ ತಿಳ್ಕೊಂಡ್ವಿ ಅಂತಂದ್ರೆ, ಒಂದು ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಯಾರು, ಯಾರನ್ನ ನಾವು ಅಲ್ಪಸಂಖ್ಯಾತರಂತ ಕರಿತೀವಿ ನಮ್ಮ ದೇಶದಲ್ಲಿ ಅಂತಕ್ಕಂಥದ್ದು, ಸಂವಿಧಾನದಲ್ಲಿ ಅವರಿಗಿರ್ತಕ್ಕಂತಹ ಯಾರನ್ನ ಅಲ್ಪಸಂಖ್ಯಾತನ ಕರಿಬೇಕಂತಕ್ಕಂಥ ಮಾಹಿತಿ ಇದೆ. ಆನಂತರ ಅಲ್ಪಸಂಖ್ಯಾತರಿರುವಂಥ ಸಮಸ್ಯೆಗಳೇನು, ಹಾಗೂ ಅಲ್ಪಸಂಖ್ಯಾತರಿಗೆ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂತಹ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಈ ನಿಟ್ಟಿನಲ್ಲಿ ನನಗೆ ಒಂದು ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಉನ್ನತ ಶಿಕ್ಷಣ ಅಕಾಡೆಮಿ ಧಾರವಾಡದವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ನಾನು ನನ್ನ ವಿಡಿಯೋದ ಒಂದು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ತಮ್ಮೆಲ್ಲರಿಗೂ.